ರಿಯಾಕ್ಟ್ ಮಾಡಿದ್ರು. ಬಟ್ ಅವ್ರು ಏನು ಹೇಳ್ತಿದ್ದಾರೆ, ನನ್ನ ಮೇಲೆ ಯಾರೋ ಷಡ್ಯಂತ್ರ ಮಾಡಿ ಅದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೀವಿ. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಆಮೇಲೆ ಮುಂದಿನ ಕ್ರಮ ಮಾಡ್ತೀವಿ. ಸರ್ ಯಾರು ನೇಮಕ ಮಾಡ್ತೀವಿ ಸರ್ ತನಿಖೆಗೆ? ಇನ್ನೂ ಇಲ್ಲ, ಅದನ್ನು ಇದು ಮಾಡ್ತೀವಿ. ಸರ್ ರಾಜೀಗೌಡರು ಬಂಧನಕ್ಕೆ ಸಂಬಂಧಪಟ್ಟ ಏನೂ ಆಗಿಲ್ಲ ಅಂತ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ. ಸರ್ 7 ದಿನ ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ ರೀ? ಹಿಡ್ಕೊಂಡು ಬರ್ತೀವಿ. 7 ದಿನ ಅಂದರೆ 10 ದಿನ ಆಗಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಆರೇ ಸಪೋರ್ಟಿಗಿದೆ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಕಾನೂನು ಅವರಿಗೆ ಏನು ಮಾಡಬೇಕೋ ಅದನ್ನು ಮಾಡುತ್ತೆ. ಈ ರಾಮಚಂದ್ರ ಅವರದ್ದು ಪ್ರಕರಣದಿಂದ ಸರ್ಕಾರಕ್ಕೆ ಒಂಥರ ಮುಜುಗರ ಅಂತೇಳಿ ಚರ್ಚೆ ಆಗ್ತದೆ. ಅದಕ್ಕೆ ಸಸ್ಪೆಂಡ್ ಮಾಡಿದ್ದೀವಿ, ಕ್ರಮ ತೊಗೊಂಡಿದ್ದೀವಿ. ಹಾಂ ಸರ್. ಮುಂದೆ ತನಿಖೆ ಅದರಲ್ಲಿ ಏನು ಬರುತ್ತೆ ಅವರು ಹೇಳ್ಕೊಂಡಿದ್ದಾರೆ, ಇದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಅದನ್ನು ತನಿಖೆ ಮಾಡಿದಾಗಲೇ ಗೊತ್ತಾಗುತ್ತೆ. ಸಸ್ಪೆಂಡ್ ಸರ್ ಯೂನಿಫಾರ್ಮ್ ಇದೆ, ಅವ್ರದ್ದೇ ಚೇಂಬರ್ ಅನ್ನುವಂಥದ್ದು ಪ್ರೂವ್ ಆಗಿದೆ ಸರ್. ಯೂನಿಫಾರ್ಮ್ ಇದೆ ಹಿಂದ್ಗಡೆ. ಅದಕ್ಕೆ ರೀ ತನಿಖೆ ಆರ್ಡರ್ ಮಾಡಿದ್ದೀವಿ. ಸರ್ ಎಲ್ಲ ಗೊತ್ತಾಗಬೇಕಲ್ವಾ? ಸರ್ ಈಗ ಒಂದು ಮಹಿಳೆಯರು ಬಂದು ದೂರು ಕೊಡೋದಕ್ಕೆ ಇದು ಒಂದು ರೀತಿಯಾಗಿ ಅವರು ಕೂಡ ಒಂದು ಧೈರ್ಯ ಬರೋದಿಲ್ಲ ಅನ್ನೋದು ಮುಜುಗರ ಆಗ್ತಾ ಇದೆ ಮಹಿಳೆಯರಿಗೆ. ಮಹಿಳೆಯರು ತನಿಖೆ ಆದೇಶ ಮಾಡಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ. ವರದಿ ಬಂದ ಮೇಲೆ ಅದೇನು ಕ್ರಮ ತೊಗೊಳ್ಬೇಕೋ ತೊಗೊಳ್ತೀವಿ. ಇನ್ನು ಬೆಳಗ್ಗೆನೇ ನಾನು ರಿಯಾಕ್ಷನ್ ಕೊಟ್ಟಿದ್ದೀನಿ. ಸರ್ ಈಗ ಸಂತ್ರಸ್ತ ಮಹಿಳೆಯರು ಕಾಂಟ್ಯಾಕ್ಟ್ ಮಾಡಿದ್ದೀರಿ ಸರ್? ಸಂತ್ರಸ್ತ ಮಹಿಳೆ